ವೆಲ್ಕಮ್ ಬ್ಯಾಕ್ ಜೋಲಿ ಜೋಲಿ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ತುಂಬ ಮುಖ್ಯವಾದ ವಿಡಿಯೋ. ರಂಗ, ಒಂದು ಅಚಾನಕತ್ತಾಗಿ ಒಂದು ಘಟನೆ ನಡೀತು. ಯಾವ ತರ ಅನಿಸ್ತಾ ಇದೆ? ಲೈಫ್ ಲಾಂಗ್ ನಿಜ ಹೇಳ್ಬೇಕು ಅಂದ್ರೆ ಆ ಕ್ಷಣದಲ್ಲಿ ಇಬ್ರಿಗೂ ಅಷ್ಟೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಉರಿತ ರಂಗೆ, ಇವಾಗ ಆನೆ ಮುಂದೆ ಬಂದ್ರೆ ನಾವು 70 ಬೇಕಾ ಡೌನ್ ಇಳಿಬೇಕಾ? 70 ಬೇಕು. 70 ಬೇಕು. ನೋಡಲ್ಲಿ ನೀರುವ ಕುತ್ಕೋ. ಆಗದಾಗ್ಲಿ ಮಾದಪ್ಪನ ಜಾತ್ರೆ, ಆದೇಶ ಗಣೇಶನ್ ನೆನ್ಸ್ಕೊಂಡು ವಾಡ್ರು ಕೂಡ ಅಷ್ಟೇ ಬ್ರೋ. ಹೆಂಗ್ ಬ್ರೋ? ಅಮ್ಮ, ಅಲ್ಲಿ ಆನೆಗಳು ಇರ್ತಾವ ಅಲ್ಲಿ. ಹಾ, ಸರಿ ಅಮ್ಮ. ಬ್ರೋ, ಅದು ಇದ್ರ ಮೇಲೆ ಹೋಗ್ಬೋದಲ್ವ? ಏನು ಆನೆಕಟ್ಟ ಏನಿದೆಯಾ? ಅದೇ ಹಳ್ಳ ಇದು ಬರುತ್ತಲ್ಲ, ಕನಕಪುರಕ್ಕೆ ಹೋಗ್ಬೇಕಲ್ಲ, ಹೋಗ್ಬೋದಲ್ಲ? ಅದೇ ಹಳ್ಳದ ಹತ್ರ ಇದೆ ಅಂತ ಹೇಳಿದ್ರು, ಅದಕ್ಕೆ. ಯಾರಪ್ಪ ಇಷ್ಟು ರಾತ್ರಿಯಲ್ಲಿ ಯಾರು ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಅಮ್ಮ, ಈ ರೋಡಲ್ಲಿ ಆನೆಗಳ ಕಾಟನಾ? ಎಲ್ಲಿ? ಅದೇ ಇವಾಗ ಬೆಂಗಳೂರಿಗೆ ಹೋಗ್ಬೇಕು, ಕನಕಪುರ. ಅಲ್ಲಿ ಬೆಟ್ಟ ಇಳಿದ್ಮೇಲೆ ಹಾ, ಏಳಹಳ್ಳ ಅಂತಾರಲ್ಲ, ಹಂಗೆ ಹೋಗ್ಬೇಕು. ಇರ್ತವೆ ಕಣಪ್ಪ, ಆನೆ ಇರ್ತವೆ. ಇವಾಗ ಇರ್ತವೆ. ಏನ್ ಮಾಡೋದು ಮತ್ತೆ? ಏನ್ ಮಾಡುವಂಗಿಲ್ಲ, ಏನಿಲ್ಲ, ಹೋಗೋದ್ ಸೀದಾ. ಶಿವ ಸ್ವಾಮಿ ತಗೊಳಪ್ಪ. ಅಷ್ಟೇ. ಬಸಪ್ಪ ನಿಂದೆ ಕಣಪ್ಪ, ಬರೀತಾನೆ ಬಸಪ್ಪನ ಕೈ ಹಿಡ್ಕೊಂಡಪ್ಪ. ಸರಿ ಅಮ್ಮ, ಆಯ್ತು. ಒಳ್ಳೇದಾಗ್ಲಿ. ಸರಿ. ಯಾಕೆ ಚಂದ ಮಾಡ್ಕೊತೀರಿ? ಸ್ನೇಹಿತರೆ, ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ಅಲ್ಲಿಗೆ 100ಕ್ಕೆ 200% ಅಲ್ಲಿ ಆನೆ ಇದ್ದೇ ಇರುತ್ತೆ. ಆ ಕೇರಿ ಅಂದ್ರೆ ಆ ಹಳ್ಳ ಇದೆ ಒಂದು, ನಾವು ಬರ್ತಾ ನೀವು ನೋಡಿರ್ತೀರಾ, ಆ ಹಳ್ಳದ ಹತ್ರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಮಾದೇಶ್ವರ, ಗಣೇಶ ದೇವ್ರನ್ನ ನೆನ್ಸ್ಕೊಂಡು ನುಗ್ಬಿಡೋದೆ. ಇವಾಗ ಏನು ಮಾಡಕ್ಕಾಗಲ್ಲ. ಇವಾಗೆಲ್ಲ ಆನೆ ಇದೆ ಅಂದ್ಬಿಟ್ಟು ನಾವು ಇಲ್ಲೂ ಉಳ್ಕೊಳಕ್ಕೂ ಆಗೋದಿಲ್ಲ. ಅಣ್ಣ, ಇವಾಗ ಅಲ್ಲಿ ಆನೆಗಳು ಇರ್ತಾವಲ್ಲಿ ಅಲ್ವಾ? ಒಬ್ಬೊಬ್ರು ಶುಭ ಸೂಚನೆ ಮಾಡೋರು ಇರ್ತಾರೆ. ನೋಡಿ ಸ್ನೇಹಿತರೆ, ಹಿಂಗೂ ಇರ್ತಾರೆ, ಹಂಗೂ ಇರ್ತಾರೆ. ಸ್ನೇಹಿತರೆ, ಇಲ್ಲಿಯ ಸ್ಥಳೀಯರು ಮತ್ತು ಗ್ರಾಮಸ್ಥರ ಜನರು ಹೇಳಿದ್ದೇನೆಂದ್ರೆ, ಈ ಪ್ರದೇಶದಲ್ಲಿ ಆನೆ ಖಂಡಿತ 100ಕ್ಕೆ 200% ಆನೆ ಇದೆ ಅಂತ. ಅದು ಈ ಸ್ಥಳನೇ. ಈ ಸ್ಥಳದಲ್ಲಿ ನಾವು ಇವಾಗ ಟ್ರಾವೆಲ್ ಮಾಡಲೇಬೇಕು, ಇಲ್ಲಾಂದರೆ ನಾವು ಅಲ್ಲೇ ಉಳ್ಕೋಬೇಕು. ಎರಡರಲ್ಲಿ ಒಂದು ಮಾಡಬೇಕು. 2 ಚಾಯ್ಸ್ ಇತ್ತು. ನಾವು ಬೆಂಗಳೂರಿಗೆ ಇವಾಗ ವಾಪಸ್ ಮನೆಗೆ ಹೋಗ್ಬೇಕು ಅಂದರೆ ಈ ಕಾಡೆಲ್ಲ ದಾಟ್ಬಿಟ್ಟು ನಾವು ಹೋಗಲೇಬೇಕು, ಏನಕ್ಕಷ್ಟು. ಸೊ ಹೋಗ್ತಾ ಇದ್ದೀವಿ. ದೇವ್ರಿಚ್ಛೆ, ಮಾದೇಶ್ವರನ ಇಚ್ಛೆ, ಎಲ್ಲ ಮಾದೇಶ್ವರ ಮೇಲೆ ಭಾರ ಹಾಕ್ಬಿಟ್ಟು ಕಾಡಲ್ಲಿ ನಮ್ಮ ರೈಡ್ನ ಮುಂದುವರಿಸ್ತಾ ಇದ್ದೀವಿ. ಅಲ್ಲ, ಅದು ಏನು ಗೊತ್ತಾ, ಈ ಆನೆ ನಮ್ಮನ್ನ ತಿನ್ನೋದಿಲ್ಲ. ಬಟ್ ಏನಂದ್ರೆ ಸೊಂಟಲ್ಲಿ ಹೊಡೆದು ಇನ್ನೇನು ಬೇಕು ಹೇಳು, ಅಲ್ಲೇ ಹೋದಂಗಲ್ವ ಬೆಟ್ಟ. ಅದು ಬಿಟ್ಟರೆ ಅದನ್ನೇನು ಐ ಥಿಂಕ್ ಏನು ತೊಂದರೆ ಕೊಡೋದಿಲ್ಲ ನಮಗೆ. ಮಾದೇಶ್ವರ ಅಲ್ಲ, ಏನ್ ತೊಂದರೆ ಕೊಡಲ್ಲ, ಸಾಯಿಸಿದ್ರೆ ತೊಂದರೆ ಕೊಡಲ್ಲ. ಏನ್ ಬಟ್ ಅದು ಬಂದರೆ ಇವಾಗಲೇ ಹೇಳ್ತಾ ಇದ್ದೀನಿ, ಐರಾವತ ಅಡ್ಡ ನಿಲ್ಲಿಸ್ತೀನಿ ನಾನು. ನೀನು ಒಂದು ಕಡೆ ಓಡೋಗು, ನಾನು ಅಲ್ಲೇ ನಿಂತಿರ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾಕೆ ಹೇಳ, ಅಲ್ಲೇ ನಿಂತಿರ್ತೀನಿ. ನನ್ನ ನೋಡ, ನೋಡು ಹೋಗ್ಲಿ ಅಂತ.
ಪಿಚ್ಕ ಅಂತ ಅಂಬಕ್ಬಿಡ್ತೀನಿ. ಏನ್ ಸಿಗ್ತೀವಿ ಎಂತ ಸೈಕ್ರೋ ಹುಡುಗರು. ಅಯ್ಯೋ ಶುರುನಾ ಇಲ್ಲಿಂದ? ಇದೇನ್ ಬ್ರೋ ಫುಲ್ ಕೊಚ್ಚಾಗಿದೆ, ಬರ್ಬೇಕಾದ್ರೆ ಇರ್ಲಿಲ್ಲ. ಅದೇನೇನೆ ಹೇಳ್ತಾ ಇರೋದು ಬಗ್ಗೆ. ನಾನೇ ಹೆಜ್ಜೆ ಇಲ್ಲಿ ಅಲ್ಲಿ ಕಾಣಿಸ್ತಾಯ್ತಾ? ಹಾಂ ಆನೆ ಐತಕ್ಕೆ ನಾವು ಪಕ್ಕದಲ್ಲಿ ಇದು ಸೌಂಡ್ ಮಾಡ್ಬೇಡ. ನಿಮಗೆ ಐರಾವತ್ತ ಸೌಂಡ್ ಮಾಡ್ಬೇಡ, ಮುಚ್ಕೊಂಡು ಹೊಡಿಯೋದು ಅನ್ನೋದು. ಈಗ ನಾವು ಬಂದಾಗ ತಿರ್ಗಾ ಇರ್ಲಿಲ್ವಲ್ಲ? ಇಲ್ಲ, ಇತ್ತು ಜಾಸ್ತಿ ನೀರು. ದಟ್ಟ ಕಾಡಿನ ಮಧ್ಯೆ ನಡು ರಾತ್ರಿಯಲ್ಲಿ ಭಯ ಆಗ್ತೈತಾ? ಕಣ್ಗುಳ ಬೀಳ್ತಿದ್ದಾವೆ. ಸ್ವಲ್ಪ ದಿಗ್ಲ ಆಯ್ತೈತೆ, ದಿಗ್ಲ ಹಾಗೆ ಆಗುತ್ತೆ. ಮತ್ತೆ ಬೇರೆ ಪ್ಲೇಸ್ ಗೊತ್ತಾಗ. ಇರು ಇವಾಗ ಲೈಟ್ ಹಾಕ್ತೀನಿ ನೋಡು. ಇವಾಗ ಅಷ್ಟು ದೂರದಲ್ಲಿದ್ರು ಕಾಣಿಸ್ತಾ ಇರ್ತೀಯಾ? ಅವಾಗಿದ್ರೆ ಏನು ಮಾಡ್ಬಿಡೋದು ಹೇಳು? ಐರಾವತ ನಿಲ್ಸ್ಬಿಟ್ಟು ನಾವು ಹೋಗಿ ಎಲ್ಲರ ಸೈಡಲ್ಲಿ ಉಸ್ಕೊಬಿಡೋದು. ಲೈಟ್ ಫೋಕಸ್ ಬರ್ತವೆ. ಖಂಡಿತ ಇದ್ರಲ್ಲಂತೂ ಡ್ರಾಪ್ ಮಾಡೋಕ್ಕಾಗಲ್ಲ. ನೀವೇನು ಇಲ್ಲಿ? ಅಣ್ಣ ಯಾಕೆ ಲೇಟ್ ಆಯ್ತಾ? ಇದ್ರಲ್ಲಿ ಆಗಲ್ಲ ಅಣ್ಣ, ಇದ್ರಲ್ಲಿ ಫುಲ್ಲು ಇದಾಗ್ಬಿಟ್ಟಿದೆ. ಏನು ಸರ್, ನಡ್ಕೊಂಡೇ ಹೋಗ್ತೀರಾ ಅಷ್ಟು ದೂರನು? ಏನು ಮಾಡಿ ಸರ್, ನೋಡಿ ಇಲ್ಲ, ಅದಕ್ಕೆ ಅರ್ಗಂಟೆ ಟಾಪ್ ಬಿಟ್ರೆ ಸಾಕು. ಅಲ್ಲ ಇದು ನಮ್ದ್ರಲ್ಲಿ ಆಗಲ್ಲ, ಅದಕ್ಕೇನೆ. ಇಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾ ಇದ್ದು. ಸರಿ ಹೋಗ್ಬನ್ನಿ. ಸರಿ ಸರಿ ಸ್ನೇಹಿತರೆ. ಇಲ್ಲ ಹೆಲ್ಪ್ ಮಾಡ್ಬೋದಿತ್ತು, ಬಟ್ ನಮ್ಮ ಗಾಡಿಯಲ್ಲಿ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಹಿಂದೆ ಲಗೇಜ್ ಇದೆ. ಅದು ನಾರ್ಮಲ್ ರೋಡ್ ಆದ್ರೆ ಓಕೆ. ಅದು ನಮ್ಮ ರಂಗೆ ಹಿಂದೆ ಕೂತಿದ್ದಾನೆ, ರಂಗೆ ಹಿಂದೆ ಲಗೇಜ್ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ಪಾಸಿಬಲ್ ಆ್ಯಕ್ಚುಲಿ, ಬಿಕಾಸ್ ಆಫ್ ರಂಗೆ ಇಸ್ 2 ಮೆಂಬರ್. ರಂಗೆ ಬೇಜಾರೇನಪ್ಪ? ಇಲ್ಲ ಯಾಕಂದ್ರೆ ನಮ್ಮ ರಂಗೆ ನನ್ನ ತಮ್ಮನು, ಅವನಂಗೆಲ್ಲ ಬೇಜಾರು ಮಾಡ್ಕೊಳ್ಳೋದು. ಅಲ್ಲೋ ಇರೋ ಸತ್ಯತ ನೀವು ಹೇಳ್ತಾ ಇರೋದು ಫ್ರೆಂಡ್ಸ್. ಅಪ್ಪ ಅಲ್ವಾ, ನಾ ಗಾಡಿನಲ್ಲಿ ಹೋಗಕ್ಕಿನ ಭಯ. ಯಾವ ಥರ ಬಂದಿದ್ದೇನಪ್ಪ. ನಂಗೆ ಕೊನೆಗೂ ಚೆಕ್ ಪೋಸ್ಟ್ ಹತ್ರ ಬಂತು. ಏನೋ ಒಂಥರ ನೆಮ್ಮದಿ. ಅಣ್ಣ ನಮ್ದು ಕ್ಯಾಮ್ರಾ ಕಳೆದೋಗ್ಬಿಟ್ಟಿತ್ತು. ಹಿಡ್ಕೊಂಡು ಗೊತ್ತಾಗ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾವು. ಅದು ಕ್ಯಾಮ್ರಾ ಬೇರೆ ಕಳೆದೋಗಿತ್ತು. ಸರಿ ಅಣ್ಣ, ಬರ್ತೀವಿ. ಸ್ನೇಹಿತರೆ, ಏನೋ ಒಂದು ಅರ್ಧ ಬಂದಿದ್ದೀವಿ. ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಯಾಕಂದರೆ ಚೆಕ್ ಪೋಸ್ಟ್ ಸಿಕ್ತು. ಇವಾಗ ಇದು ಕರ್ನಾಟಕ, ನಾವು ಬಂದಿದ್ದು ಅದು ತಮಿಳ್ನಾಡು. ಏನೋ ಒಂದು ಸ್ವಲ್ಪ ನೆಮ್ಮದಿ ಅಷ್ಟೇ, ಏನು ಫುಲ್ ಏನಿಲ್ಲ. ಯಾಕಂದರೆ ಇನ್ನೂ ಸುಮಾರಿದೆ ನಾವು ಹೋಗ್ಬೇಕಾಗಿರೋದು. ಒಂಥರ ಎಷ್ಟೇ ಧೈರ್ಯವಾಗಿರಲಿ, ನಾನು ಹೋಗ್ತಾ ಇರೋದೇ ಐರಾವತ ಮೇಲೆ. ಬಟ್ ಆದರೂ ನನಗೆ ಸ್ವಲ್ಪ ಒಳಗಡೆ ಪುಕ್ಕು ಅಂತ ಇದೆ. ಯಾಕಂದ್ರೆ ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ. ಏನಾದರೂ ನಾವೇ ಅನುಭವಿಸ್ಬೇಕು. ಹೇಳಿದಂಗೆ ಏನೋ ಪಾಸ್ ಆಯ್ತಲ್ವಾ?
ಗೊತ್ತಿಲ್ಲ ಏನು ಪಾಸ್ ಆಯ್ತು ಅಂತ. ಆನೆ ಏನಾರು ಬಂದ್ರೆ ನಮ್ಮ ಐರಾವತನ ಅಡ್ಡ ನಿಲ್ಸ್ಬಿಡ್ತೀನಿ. ಐರಾವತ ಅಡ್ಡ ನಿಲ್ಸ್ಬಿಟ್ಟು ನೀವಿಬ್ರು ಕಿತ್ಲಾಡ್ರಿ ಅನ್ಬೇಕು. ಇಲ್ಲ ನೀವಿಬ್ರು ಏನಾರ ಮಾಡ್ಕೊಳ್ರಿ ನಮ್ಮನ್ನ ಬಿಟ್ಬಿಡ್ರಿ ಅನ್ಬಿಡೋಣ. ಅದೇ ಅಲ್ಲ ಹಂಗೆ ಅನ್ನೋದು ಇವಾಗ. ನೀವಿಬ್ರು ಏನಾರ ಮಾಡ್ಕೊಳ್ರಿ ನಮ್ಮನ್ನ ಬಿಟ್ಬಿಡ್ರಿ ಅನ್ಬಿಡೋದು ನಾವು. ಆದ್ರೂ ನಂಗೆ ಏನೋ ಒಂಥರ ಫೀಲ್ ಆಗ್ತೈತೆ ನಂಗೆ. ಬಂದ್ಗಿದ್ರೆ ಎತ್ತ ಏನ್ ಮಾಡ್ತೀಯ ಅಲ್ಲಿ. ನಾನು ರನ್ನಿಂಗ್ ರೇಸಲ್ಲಿ ಓಡ್ಬಿಡ್ತೀನಿ, ಆನೆಗಿಂತ ಫಾಸ್ಟಾಗಿ ಓಡ್ತೀನಿ. ಇನ್ನೊಂದು ಆನೆ ಏನಾದ್ರು ಹಿಂಗೆ ಬಂದ್ರೆ ನೋಡ್ಕೊಬಿಡಿ, ಯಾಕಂದ್ರೆ ನಾವು ಅದನ್ನ ನೋಡೋಷ್ಟರಲ್ಲಿ ದಗ್ಗಾಬಿಕ್ಕಿ ಥರ ಓಡೋಗ್ಬಿಡ್ತೀವಿ ನಾವು. ತುಂಬ ಭಯ ಆಗ್ತಾ ಇದೆ. ಹೇಳ್ಕೊಳಕ್ ಆಗ್ತಲ್ಲ, ಅಷ್ಟೊಂದು ಒಳಗಡೆ ಗೊಂದಲ ಇದೆ. ಬಟ್ ಆದ್ರೆ ಧೈರ್ಯ. ನಾವು ಕೂತಿರೋದೇ ಐರಾವತ ಮೇಲಲ್ವಾ, ಅದಕ್ಕೆ ಆದ್ರೂ ಧೈರ್ಯ ನಮ್ಗೆ. ರಂಗ, ಒಂದು ಅಚಾನಕತ್ತಾಗಿ ಒಂದು ಘಟನೆ ನಡೀತು. ಯಾವ ತರ ಅನಿಸ್ತಾ ಇದೆ? ಲೈಫ್ ಲಾಂಗ್ ಮರೆಯಲ್ಲ ಈ ಮೆಮೊರಿನ. ಯಪ್ಪ ಸ್ನೇಹಿತರೆ, ಒಂದ್ ಹೇಳ್ಬೇಕು, ಆ ಕ್ಷಣ ಇಬ್ರಿಗೂ ಅಷ್ಟೇ ದಿಗ್ಲಲ್ಲ. ಬಟ್ ಏನಂದ್ರೆ ಅಷ್ಟೇ ಧೈರ್ಯ ಇತ್ತು. ಆ ಧೈರ್ಯ ಇದ್ದಿದ್ದಕ್ಕೇನೆ ನಾವು ಆ ಕಾಡು ಮಧ್ಯದಲ್ಲಿ ಆ ಊದ್ಕೊಂಡಿರೋಂತಹ, ನಿಮ್ಗೆ ಯಾಕೆ ಎರಡು ಟೈರು ಅಷ್ಟೇ. ಸ್ನೇಹಿತರೆ, ನಾವಿವಾಗ ಏನು ಬಂದು ಕಾಡು ಮಧ್ಯದಲ್ಲಿ ಎಲ್ಲಿ ಅಲ್ಲಿ ಆಳ ಇದೆ, ಅಲ್ಲಿ ಆನೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲೇ ನಮ್ಮ ಗಾಡಿ ಊದ್ಕೊಂಡ್ಬಿಡ್ತು. ನಮ್ಮ ರಂಗೆ ಗಾಡಿ ವೆಯ್ಟ್ ತಡೀನಾದ್ರೆ ಅಲ್ಲೂ ಕೂತ್ಕೊಂಡ್ಬಿಡ್ತು. ಬೇಡ ಕತೆ ನೋಡಿ ವ್ಯವಸ್ಥೆ. ರಂಗೆ ಫುಲ್ಲು ನಿಜ ಹೇಳ್ಬೇಕು ಅಂದರೆ ಆ ಕ್ಷಣದಲ್ಲಿ ಇಬ್ರಿಗೂ ಅಷ್ಟೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ರೀತಿ ಮುಂದೆ ಮಾಡ್ಕೊಂಡು ಓಪನ್ ಆಗಿ ಹೇಳ್ತೀನಿ, ಇಬ್ರಿಗೂ ಮೀಟರ್ ಆಫ್ ಆಗಿತ್ತು. ಬಟ್ ನಾನು ರಂಗೆ ನೀನು ಇಳಿದ್ಬಿಟ್ಟು ಇವಾಗ ತೆಳ್ಳಿದ್ರೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಇವಾಗ ನಾವು ಆನೆ ಅಂತ ಭಯ ಪಡ್ಕೊಂಡು ಏನಾರು ಅಲ್ಲೇ ಇತ್ತು ಅಂದರೆ ನಾವು ಅಲ್ಲೇ ಮಟಾಶ್. ಸೊ ಧೈರ್ಯ ಮಾಡಿ ಆ ಕಾಡು ಮಧ್ಯದಿಂದ ಇವಾಗ ಸದ್ಯ ಊರಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಏನೋ ಒಂಥರ ಹೊಸ ಲೈಫ್ ಸಿಕ್ತಂಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೇಳ್ಬೇಕು ಅಂದರೆ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇತ್ತು ಅಂದರೆ ನಾವು ಯಾವುದೇ ಕಾಡಿಗೆ ಹೋದ್ರೂ ಅಷ್ಟೇ, ಯಾವುದೇ ದೇಶಕ್ಕೆ ಹೋದ್ರೂ ಅಷ್ಟೇ, ಕ್ಷೇಮವಾಗಿ ವಾಪಸ್ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.